ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಅಡುಗೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತೊಂದು ಸಿಂಪಲಾಗಿ ಕ್ವಿಕ್ಕಾಗಿ ಮಾಡೋ ಥರ ಬೆಂಡೆಕಾಯಿ ಮಸಾಲ ಫ್ರೈ ರೆಸಿಪಿ ತೋರಿಸ್ಕೊಡ್ತೀನಿ. ಕ್ವಿಕ್ಕಾಗಿ ಮಾಡೋವಂಥ ರೆಸಿಪಿ ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು. ತುಂಬಾ ಸೂಪರಾಗಿರುತ್ತೆ. ಚಪಾತಿ ಜೊತೆಗೆ ಅಥವಾ ರೈಸ್ ಜೊತೆಗೆ ತಿನ್ನೋದಕ್ಕೆ ಇದು ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಬೆಂಡೆಕಾಯಲ್ಲಿ ಯಾವಾಗ ಒಂದೇ ಥರ ಮಾಡಿ ಬೋರ್ ಅನಿಸಿದರೆ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ, ಯಾಕಂದರೆ ಇದೊಂದು 10 ನಿಮಿಷದಲ್ಲಿ ಆಗೋಗುತ್ತೆ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಹುರಿದಿರೋ ಅಂಥ ಕಡಲೆ ಬೀಜ ಅಂದರೆ ರೋಸ್ಟೆಡ್ ಪೀನಟ್ ತೊಗೊಂಡಿದ್ದೀನಿ. ಒಂದು 1/4 ಕಪ್ ಆಗೋಷ್ಟು ತೊಗೊಂಡು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇದು ಕೂಡ ಅಷ್ಟೇ, ಬಿಳಿ ಎಳ್ಳು 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಇದನ್ನು ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಖಾರದ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನು, ನಿಮಗೆ ಖಾರ ಬೇಕಂದರೆ ಜಾಸ್ತಿ ಕೂಡ ಹಾಕೋಬೋದು. ಗರಂ ಮಸಾಲ ಒಂದು ಅರ್ಧ ಟೀ ಸ್ಪೂನ್ ತೊಗೊತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಧನಿಯಾ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ತೊಗೊತಾ ಇದ್ದೀನಿ. ಕಲರ್ಗೋಸ್ಕರ ನಾನು ಕಾಶ್ಮೀರಿ ಚಿಲ್ಲಿ ಪೌಡರ್ ಒಂದು 1/2 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. 1/4 ಟೀ ಸ್ಪೂನ್ ಅರಿಶಿನ ಪುಡಿ, ನಿಮಗೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಇಲ್ಲ ಅಂದರೆ ನಾರ್ಮಲ್ ಖಾರದ ಪುಡಿನೇ ಇನ್ನೊಂದು ಚೂರು ಹಾಕ್ಕೊಬೋದು. ಹಾಗೆ ಇಲ್ಲಿ ಜೀರಿಗೆ ಪುಡಿ ಇದ್ದರೆ ಯೂಸ್ ಮಾಡ್ಕೋಬೋದು. ನಾನು ಇಲ್ಲ ಅಂದ್ಬಿಟ್ಟು ನಾನು ನಾರ್ಮಲ್ ಜೀರಿಗೆನೇ ಒಂದು ಅರ್ಧ ಸ್ಪೂನ್ ಹಾಕಿ 1 ಗೆಡ್ಡೆ ಬೆಳ್ಳುಳ್ಳಿನ ಹಾಕಿ ಆನ್ ಆಫ್ ಮೂಡಲ್ಲಿ ಅದನ್ನು ತರ್ತರೆಯಾಗಿ ರುಬ್ಕೊಂಬರ್ತೀನಿ. ಆನಂತರ ಸ್ಟವ್ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆಗೋಷ್ಟರಲ್ಲಿ ನೀವು ನೋಡ್ತಾ ಇರ್ಬೋದು ಮಸಾಲೆನೂ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಗ್ಗರಣೆಗೆ ಸಾಸಿವೆ 1/4 ಟೀ ಸ್ಪೂನ್, ಜೀರಿಗೆ 1/4 ಟೀ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಹಾಗೆ 2 ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ನಿಮಗೇನಾದರೂ ಡಿಫ್ರೆಂಟ್ ರೆಸಿಪಿಗಳು ಬೇಕಂದರೆ ಬೆಂಡೆಕಾಯಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡಿಲ್ಲ ಅಂದರೆ ಒಂದ್ಸರಿ ಚೆಕ್ ಮಾಡಿ. ಸೊ ಬೆಂಡೆಕಾಯಲ್ಲಿ ಎಷ್ಟು ವೆರೈಟಿ ಇರುತ್ತೆ ಅಷ್ಟು ವೆರೈಟಿ ಕೂಡ ಹಾಕಿದ್ದೀನಿ. ಇನ್ನೂ ಹೊಸ ಥರ ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇರ್ತೀನಿ. ಈಗ ನೋಡ್ತಾ ಇರ್ಬೋದು ಒಂದು 1/4 kg ಆಗೋಷ್ಟು ಬೆಂಡೆಕಾಯಿನ 1 ಇಂಚಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೆಂಡೆಕಾಯಿನ ಯಾವಾಗೂ ಅಷ್ಟೇ ಈ ಟಿಪ್ಸ್ನ ಮಿಸ್ ಮಾಡಬೇಡಿ. ಬೆಂಡೆಕಾಯಿನ ಕಟ್ ಮಾಡಿ ತೊಳೆಯೋಕೆ ಹೋಗಬೇಡಿ. ಫಸ್ಟು ತೊಳೆದ್ಬಿಟ್ಟು ಆನಂತರ ಒಂದು ಬಟ್ಟೆಯಿಂದ ಒರೆಸಿ ಅಥವಾ ಟಿಶ್ಯೂ ಕಾಟನಿಂದನೂ ಒರೆಸ್ಬಿಟ್ಟು ಆನಂತರ ನೀವು ಚಾಕುಗೆ ಎಣ್ಣೆ ಹಚ್ಕೊಂಡು ಅದನ್ನು ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಕಟ್ ಮಾಡ್ಕೊಳ್ಳಿ. ಚಾಕುಗೆ ಎಣ್ಣೆ ಹಚ್ಚೋದ್ರಿಂದ ಲೋಳೆ ಥರ ಬರುತ್ತಲ್ಲ, ಅಂಟಂಟು ಬರುತ್ತಲ್ಲ, ಅದು ಬರೋದಿಲ್ಲ. ಈ ಟಿಪ್ಸ್ನ ಫಾಲೋ ಮಾಡಿ. ಬೆಂಡೆಕಾಯಿ ಫ್ರೈ ಮಾಡೋವಾಗೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈರುಳ್ಳಿ ಬೆಂಡೆಕಾಯಿ ಎಲ್ಲ ಫ್ರೈ ಆಗೋದಕ್ಕೆ 5 ನಿಮಿಷ ಬೇಕಾಗುತ್ತೆ ಮಿನಿಮಮ್. ಅದರಲ್ಲಿರುವಂಥ ಲೋಳೆ ಅಂಶ ಹೋಗಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಇನ್ನೂ ನೀವು ಡೀಪ್ ಫ್ರೈ ಆಗಿ ಮಾಡಬೇಕಂದ್ರೆ ಆ ಥರನೂ ಮಾಡ್ಕೋಬೋದು. ಒಂದು ಸ್ವಲ್ಪ ಎಣ್ಣೆ ಎಕ್ಸ್ಟ್ರಾ ಜಾಸ್ತಿ ಹಾಕಿ ಚೆನ್ನಾಗಿ ಕ್ರಿಸ್ಪಿ ಬರೋ ಥರವರೆಗೂ ಫ್ರೈ ಮಾಡ್ಕೋಬೋದು. ನಾನು ಜಸ್ಟು ಆ ಲೋಳೆ ಅಂಶ ಹೋಗಿ ಈರುಳ್ಳಿ ಬೆಂಡೆಕಾಯಿ ಎಲ್ಲ ನಮಗೆ ತಿನ್ನೋಷ್ಟು ಬೆಂದಿದೆ ಅಂತ ಇದು ಫ್ರೈ ಆದರೆ ಸಾಕು. ಇವಾಗ ಆಲ್ರೆಡಿ ಪೌಡ್ರ್ ಮಾಡಿಟ್ಟಿರೋದನ್ನ ಹಾಕ್ಕೊತಾ ಇದ್ದೀನಿ. ಇದನ್ನು ನೀವು ಬೆಳ್ಳುಳ್ಳಿ ಸ್ಕಿಪ್ ಮಾಡಿಕೊಂಡು ಬೇರೆ ಪೌಡರ್ನ ಹಾಕಿ ಮಿಕ್ಸ್ ಮಾಡಿ ಇಟ್ಕೋಬೋದು. ನಾನಿಲ್ಲಿ ಬೆಳ್ಳುಳ್ಳಿ ಹಾಕಿರೋದ್ರಿಂದ ಒಂದು ಡಿಫ್ರೆಂಟ್ ಫ್ಲೇವರ್ ಸಿಗುತ್ತೆ. ನಿಮ್ಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಇದು ಸ್ವಲ್ಪ ಮಸಾಲೆ ಅಂಟಿದೆ ಸಪ್ರೇಟಾಗಿರುತ್ತೆ. ಅದು ತಿನ್ನೋವಾಗ ನಿಮಗೆ ಟೇಸ್ಟ್ ಮತ್ತು ಸಖತ್ತಾಗಿರುತ್ತೆ. ಅನ್ನದ ಜೊತೆ ಕಲ್ಸ್ಕೊಂಡು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ಚಪಾತಿ ಜೊತೆಗೆ ಡಿಪ್ ಮಾಡಿ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಇದಕ್ಕೊಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ನೀರು ಚಿಮ್ಸ್ಕೊಂಡಿದ್ದೀನಿ. ಯಾಕಂದರೆ ನಾವು ಎಲ್ಲ ಖಾರ ಎಲ್ಲ ಹಸಿಯಾಗಿ ರುಬ್ಬಿದ್ದೀರಲ್ಲ, ಸ್ವಲ್ಪ ಹಸಿ ಫ್ಲೇವರ್ಗೆ ಹೋಗ್ಬೇಕನ್ಬಿಟ್ಟು ನೀವು ಒಂದು 3 ಟೇಬಲ್ ಸ್ಪೂನ್ ನೀರು ಚಿಮ್ಸಿ ಒಂದೇ 1 ನಿಮಿಷ ಫ್ರೈ ಮಾಡಿ ಆನಂತರ ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ. ಸೂಪರಾಗಿರುತ್ತೆ, ನೋಡೋದಕ್ಕೂ ಕಲರ್ಫುಲ್ಲಾಗಿದೆಯಲ್ಲ. ಖಂಡಿತ ರೆಸಿಪಿನ ಟ್ರೈ ಮಾಡಿ ನೋಡಿ. ಯಾಕಂದರೆ ಯಾರು ಬೇಕಾದ್ರೂ ಫಸ್ಟ್ ಟೈಮ್ ಟ್ರೈ ಮಾಡೋರು ಈಸಿಯಾಗಿ ಮಾಡ್ಕೋಬೋದು. ಟ್ರೈ ಮಾಡಿ ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.